Hi students, welcome back. So we were doing nomenclature of your organic compounds. So in the last lecture we have done, that is how we are going to write the name of organic compounds with the help of three words. First you have to write root word, after you are going to write suffix, and before root word you are going to write prefix. So in that suffix again you will get two types of suffix. One is your primary suffix and the second one is your secondary suffix. So after the root word you are going to write first primary suffix, then you are going to write your secondary suffix. So primary suffix are like ALE, ENE and YNE. These are the primary suffix which indicates ALE is a single bond, ENE is a double bond and YNE is a triple bond, whereas secondary suffix which indicates a functional group. So ಈ ತರ ಏನು ಮಾಡ್ತಿದ್ವಿ ನಾವು nomenclature ಬೇಕಾದ್ರೆ ಇವು ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವನ್ನೆಲ್ಲ ಈಗ ನಾವು ಲಾಸ್ಟ್ ಲೆಕ್ಚರ್ ಅಲ್ಲಿ ನೋಡಿದ್ವಿ. So today in this lecture we are moving on to rules for naming your alkenes. Mainly we are concentrating on how to write the names of your alkenes. Alkenes are nothing but a compound with the carbon atom with the single bond are said to be alkenes, which means the compounds of organic compounds only contain carbon single bond, they are called as a alkenes. So first rule is first rule we call it as a longest chain rule. So if an organic compound is given, you have to select the parent chain in such a way that the carbon chain or a parent chain must contain a maximum number of carbon atoms. That is, parent chain must contain maximum number of carbon atoms. That chain is called as a parent chain. ಒಂದು ಕಾಂಪೌಂಡ್ ಕನ್ಸಿಡರ್ ಮಾಡಿದಾಗ ಆ ಕಾಂಪೌಂಡ್ ಅಲ್ಲಿ ಒಂದು ಲಾಂಗೆಸ್ಟ್ ಚೈನ್ ಏನು ಮಾಡ್ಕೋಬೇಕು, ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ ಲಾಂಗೆಸ್ಟ್ ಚೈನ್ ಏನಂತ ಕರಿತೀವಿ ನಾವು ಪೇರೆಂಟ್ ಚೈನ್ ಅಂತ ಕರಿತೀವಿ. ಆ ಪೇರೆಂಟ್ ಚೈನ್ ಅಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ ಏನಿರ್ತಾವೆ ಅದು ಏನಾಗ್ತಿದೆ ನಮಗೆ ರೂಟ್ ವರ್ಡ್. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಒನ್ ಎಕ್ಸಾಂಪಲ್ CH3, CH2, CH2, CH3. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಚೈನ್ಸ್ ಇಲ್ಲ, ಅಂದರೆ ಯಾವುದೇ ರೀತಿಯಾದಂಥ ಸೈಡ್ ಚೈನ್ ಇಲ್ಲ, ಎಲ್ಲರೂ ಇದೆ ನಿಮಗೆ ಒಂದೇ ಚೈನ್ ಪ್ರೆಸೆಂಟ್ ಐತಿ. ಸೊ ಹಾಗಾಗಿ ಇದೇ ಏನಾಗ್ತಿದೆ ನಮಗೆ ಲಾಂಗೆಸ್ಟ್ ಚೈನ್ ಆಗ್ತದೆ. ಸೊ ಲಾಂಗೆಸ್ಟ್ ಚೈನ್, ಹಾಗಾಗಿ ಇದನ್ನ ಏನಂತ ಕರಿತೀವಿ ನಾವು, ಇದನ್ನ ಪೇರೆಂಟ್ ಚೈನ್. ಸೊ ಈ ಪೇರೆಂಟ್ ಚೈನ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ 1, 2, 3, 4. So number of carbon atom 4 is there. We are going to use root word bute and a primary suffix ALE because it contains only single bond. So ಈ ತರ ಒಂದೇ ಚೈನ್ ಪ್ರೆಸೆಂಟ್ ಇತ್ತಂದ್ರೆ ಅದನ್ನ ಏನಂತ ಕರಿತೀವಿ ನಾವು ಪೇರೆಂಟ್ ಚೈನ್ ಅಂತ ಕರಿತೀವಿ. ಅದೇ ಇಫ್ ಇದೇ ಚೈನ್ ಒಳಗೆ ನಮಗೆ ಏನಾದರೂ ಸೈಡ್ ಚೈನ್ ಪ್ರೆಸೆಂಟ್ ಇತ್ತು, ಫಾರ್ ಎಕ್ಸಾಂಪಲ್ ಟೇಕ್ ಹಿಯರ್ ಯು ಗಾಟ್ CH2, CH3 ಬಂತು. ಸೊ ಇಲ್ಲಿ ಕನ್ಸಿಡರ್ ಮಾಡ್ರಿ, ಒಂದೈತಿ, 2 ಕಾರ್ಬನ್ ಆಟಮ್, 3 ಕಾರ್ಬನ್ ಆಟಮ್, 4 ಕಾರ್ಬನ್ ಆಟಮ್. ಸೊ ಇಲ್ಲಿ ಏನಾಯ್ತು, ಇದನ್ನ ನಾವು ಏನಾದರೂ ಪೇರೆಂಟ್ ಚೈನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು ಬರ್ತವೆ ನಮಗೆ 4 ಬರ್ತವೆ. ಬಟ್ ಅದೇ ನೋಡ್ರಿ 1, 2, 3, 4 ಅಂಡ್ 5. ಸೊ ಅದೇ ನಾವು ಈ ತರ ಚೈನ್ ಕನ್ಸಿಡರ್ ಮಾಡ್ಕೊಂಡಿದ್ರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು ಬಂದು ನಮಗೆ 5 ಬಂದು. ಸೊ ಎಂತಾದ ನಾವು ಚೈನ್ ಕನ್ಸಿಡರ್ ಮಾಡಬೇಕು ಅಂದ್ರೆ ಯಾವುದರಲ್ಲಿ ನಮಗೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಮ್ಯಾಕ್ಸಿಮಮ್ ಬರ್ತದೋ ಅದನ್ನ ಏನಂತ ಕರಿತೀವಿ ನಾವು ಪೇರೆಂಟ್ ಚೈನ್ ಅಂತ ಕರಿತೀವಿ. ಸೊ ಏನು ನಮ್ಗೆ ಯಾವುದು ಸೈಡ್ ಚೈನ್ಸ್ ಬಂದಿಲ್ಲ ಅಂದ್ರೆ ಪೇರೆಂಟ್ ಚೈನ್ ಏನಾಗ್ತೈತಿ, ನಮಗೆ ಒಂದೇ ಚೈನ್ ಬರ್ತದೆ. ಬಟ್ ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಅಥವಾ ಸೈಡ್ ಚೈನ್ ಬಂದಾಗ ಇಲ್ಲಿ ಕೆಳಗಡೆ ಚೈನ್ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ವಿಚ್ ಕಂಟೇನ್ಸ್ ಓನ್ಲಿ 4 ಕಾರ್ಬನ್ ಆಟಮ್, ಅದೇ ಇಲ್ಲಿ ಕನ್ಸಿಡರ್ ಮಾಡಿದ್ರೆ 1, 2, 3, 4, 5. ಸೊ ಇಲ್ಲಿ ತಗೊಂಡಾಗ ಏನಾಗ್ತೈತಿ, ಪೇರೆಂಟ್ ಚೈನ್ ಅಲ್ಲಿ ಕಾರ್ಬನ್ ಆಟಮ್ಸ್ 5 ಬರ್ತಾವೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ ನಾವು ಕಾರ್ಬನ್
with the 5 carbon atoms is considered as a parent chain. So ಇದನ್ನ ಯಾವ ರೀತಿ ಬರೀಬಹುದು ನೋಡಿ ನೀವು CH3 CH2 CH CH2 CH3 and CH3. So 1 2 3 4 5. So ಇಲ್ಲಿ ಎಷ್ಟಾದರೂ ನಮ್ಮ ನಂಬರ್ ಆಫ್ ಕಾರ್ಬನ್ ಆಟಮ್ 5 ಆಗ್ತೈತಿ, ಬಟ್ ಅದೇ 1 2 3 4. ಸೊ ಇಲ್ಲಿ ಎಷ್ಟಾಗ್ತೈತಿ ನಮಗೆ 4 ಆಗ್ತೈತಿ. ಹಾಗಾಗಿ ಪೇರೆಂಟ್ ಚೈನ್ ಏನಾಗ್ತೈತಿ ನಮಗೆ ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಪೇರೆಂಟ್ ಚೈನ್ ಅಂತ ಕರಿತೀವಿ. ಸೊ ಪೇರೆಂಟ್ ಚೈನ್ ಅಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದಾವು 5 ಇದಾವು. ಹಾಗಾಗಿ 5 ಅಂಡ್ ಕಾರ್ಬನ್ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಐತಿ. ಹಾಗಾಗಿ ಏನಾಗ್ತೈತಿ ಇದು ALE ಆಗ್ತೈತಿ. ಈ ಸೈಡ್ ಚೈನ್ ಏನಾಗಿ ತಗೋತೀವಿ ನಾವು, ಇಟ್ ಈಸ್ ಟೇಕನ್ ಆಸ್ ಅ ಪ್ರಿಫಿಕ್ಸ್ ಆಗಿ ತಗೋತೀವಿ. ಸೊ ಲಾಂಗೆಸ್ಟ್ ಚೈನ್ ರೂಲ್ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಚೈನ್ ಇನ್ ಅ ಮಾಲಿಕ್ಯೂಲ್ ವಿಚ್ ಮಸ್ಟ್ ಕಂಟೈನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ ಅ ಚೈನ್, ದಟ್ ಈಸ್ ಕಾಲ್ಡ್ ಆಸ್ ಅ ಪೇರೆಂಟ್ ಚೈನ್. ಅದೇ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ ಇಲ್ಲಿ. Another example, consider one more example. CH3 CH2 CH CH CH2 CH3 and here we get CH2 CH2 CH3 CH2 CH2 CH3. ಸೊ ಇಲ್ಲಿ ನೋಡ್ರಿ 3 ಚೈನ್ಸ್ ಕೌಂಟ್ ಆಗ್ತದೆ. ಒಂದು ಇದು ಒಂದು ಚೈನ್ ಅಂತ ಕೌಂಟ್ ಮಾಡ್ಕೋಬಹುದು. ಸೆಕೆಂಡ್ ಒನ್ ಇದು ಸೆಕೆಂಡ್ ಚೈನ್ ಅಂತ ಕೌಂಟ್ ಆಗ್ತದೆ. ಅಂಡ್ ಥರ್ಡ್ ಚೈನ್ ಇದು ಒನ್ ಇದೇನಾಗ್ತದೆ ನಮಗೆ 3 ಚೈನ್ ಅಂತ ಕನ್ಸಿಡರ್ ಮಾಡಿ. ಸೊ ಈ 3ರಲ್ಲಿ ಯಾವುದರಲ್ಲಿ ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಬರ್ತಾವೆ ನೋಡಿ. ಸೊ ದಿಸ್ ಈಸ್ 1 2 3 4 5 6. ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು ಬರ್ತವೆ ನಮಗೆ 6 ಬರ್ತಾವೆ ಒಂದೇ ಚೈನ್. ಅದೇ ಎರಡನೇ ತಗೊಂಡ್ರೆ 1 2 3 ಇಟ್ ಈಸ್ 4 ಇಟ್ ಈಸ್ 5 ಇಟ್ ಈಸ್ 6. ಎರಡನೇದು ಕೂಡ ಏನಾಗುತ್ತೆ ನಮಗೆ 6 1 2 3 4 ಇಟ್ ಈಸ್ 5 ಇಟ್ ಈಸ್ 6 ಇಟ್ ಈಸ್ 7 ಎಷ್ಟಾಯಿತು 8. ಸೊ ಇಲ್ಲಿ ನಮಗೆ ಲಾಂಗೆಸ್ಟ್ ಚೈನ್ ಯಾವ್ದು ಆಗ್ತೈತಿ, ಥರ್ಡ್ ಒನ್, ದಟ್ ಈಸ್ 1 2 3 4 5 6 7 8. ಇದು ಏನಾಗ್ತೈತಿ ನಮಗೆ ಲಾಂಗೆಸ್ಟ್ ಚೈನ್ ಆಗ್ತೈತಿ. ಅಂಡ್ ರಿಮೈನಿಂಗ್ ಈ ಪಾರ್ಟ್ ಮತ್ತೆ ಈ ಪಾರ್ಟ್ ಅನ್ನು ಏನಂತ ಮಾಡ್ತೀವಿ ನಾವು ಇವೆರಡನ್ನು ಸೈಡ್ ಚೈನ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ ಅಂತ ಏನು ಮಾಡ್ತೀವಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಪೇರೆಂಟ್ ಚೈನ್ ಏನಾಯ್ತು ನಮಗೆ 8 ಕಾರ್ಬನ್ ಆಟಮ್ ಬಂತು. ಪೇರೆಂಟ್ ಚೈನ್ ಅಲ್ಲಿ 8 ಕಾರ್ಬನ್ ಇತ್ತಂದ್ರೆ ರೂಟ್ ವರ್ಡ್ ಏನು ಬರುತ್ತೆ ನಿಮಗೆ ಹೆಪ್ಟ್ ಬರುತ್ತೆ. ಅಂಡ್ ALE ಏನು ಬರುತ್ತೆ ನಿಮಗೆ, ಸಾರಿ ಹೆಪ್ಟ್ ಅಲ್ಲ ಆಕ್ಟ್. ಪೇರೆಂಟ್ ಚೈನ್ ಅಲ್ಲಿ 8 ಕಾರ್ಬನ್ ಆಟಮ್ ಇದ್ರೆ ಆಕ್ಟ್ ಬರುತ್ತೆ. ಕಾರ್ಬನ್ ಕಾರ್ಬನ್ ಮಧ್ಯೆ ಏನೈತಿ ನಿಮಗೆ ಸಿಂಗಲ್ ಬಾಂಡ್ ಐತಿ. ಹಾಗಾಗಿ ಏನಾಗುತ್ತೆ ಇದು ಆಕ್ಟ್ ಏನಾಗುತ್ತೆ. ಸೊ ನಾವು ಲಾಂಗೆಸ್ಟ್ ಚೈನ್ ರೂಲ್ ಅಂದ್ರೆ ಯು ಹ್ಯಾವ್ ಟು ಸೆಲೆಕ್ಟ್ ಅ ಪೇರೆಂಟ್ ಚೈನ್ in such a manner that it must contain maximum number of carbon atoms. So you consider ಮಾಡ್ತಕ್ಕಂಥ ಚೈನ್ ಅಲ್ಲಿ ಏನಿರಬೇಕು, ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇರಬೇಕು. ಅದನ್ನ ಏನಂತ ಕರಿತೀವಿ, ಪೇರೆಂಟ್ ಚೈನ್ ಅಂತ ಕರಿತೀವಿ. ದಟ್ ರೂಲ್ ಇಸ್ ಸೇಮ್ ಟು ಬಿ ಲಾಂಗೆಸ್ಟ್ ಚೈನ್ ರೂಲ್. ಅಂಡ್ ಸೆಕೆಂಡ್ ಒನ್ ಬರ್ತೈತೆ ನೋಡ್ರಿ, ಲೋಯೆಸ್ಟ್ ಸಮ್ ರೂಲ್. ಸೊ ಇಲ್ಲಿ ನಾವು ತಗೊಂಡಾಗ ಸಬ್ಸ್ಟಿಟ್ಯೂಯೆಂಟ್ಸ್ ಅಥವಾ ಸೈಡ್ ಚೈನ್ ಅಂತ ಏನು ಕನ್ಸಿಡರ್ ಮಾಡಿದ್ರಲ್ಲ ಆ ಸೈಡ್ ಚೈನ್ಸ್ ಏನಾಗಬೇಕಾಗ್ತೈತಿ, ನಾವು ನಂಬರಿಂಗ್ ಮಾಡಬೇಕಾಗ್ತದೆ. ಸೊ ನಂಬರಿಂಗ್ ಯಾವ ಥರ ಮಾಡಬೇಕಂದ್ರೆ ದಟ್ ಸೈಡ್ ಚೈನ್ ಮಸ್ಟ್ ಕಂಟೈನ್ ಆರ್ ಗೆಟ್ ದ ಲೀಸ್ಟ್ ನಂಬರ್. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗ್ತೈತಿ ಅಂದರೆ ಸೈಡ್ ಚೈನ್ ಆರ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಮಸ್ಟ್ ಗೆಟ್ ಲೀಸ್ಟ್ ನಂಬರ್. ಅಂದರೆ ಒಂದು ಕಾಂಪೌಂಡ್ ಕನ್ಸಿಡರ್ ಮಾಡಿದಾಗ ಆ ಕಾಂಪೌಂಡ್ ಅಲ್ಲಿ ಸೈಡ್ ಚೈನ್ ಅಥವಾ ಒಂದು ಸಬ್ಸ್ಟಿಟ್ಯೂಯೆಂಟ್ ಇತ್ತಂದ್ರೆ ಆ ಸಬ್ಸ್ಟಿಟ್ಯೂಯೆಂಟಿಗೆ ನಂಬರ್ ಏನು ಬರಬೇಕು ನಮಗೆ, ಲೀಸ್ಟ್ ನಂಬರ್ ಬರಬೇಕು. ಫಾರ್ ಎಕ್ಸಾಂಪಲ್ ಕನ್ಸಿಡರ್ CH3 CH2 CH CH2 CH3. ಸೊ ಇಲ್ಲಿ ನೀವು ತಗೊಂಡ್ರಿ ಅಂದ್ರೆ ಇದು ಏನಾಗ್ತೈತಿ, ಒಂದು ಸಬ್ಸ್ಟಿಟ್ಯೂಯೆಂಟ್ ಅಥವಾ ಒಂದು ಸೈಡ್ ಚೈನ್ ಗ್ರೂಪ್ ಐತಿ. ಸೊ ಇಲ್ಲಿ ನಂಬರಿಂಗ್ ಮಾಡ್ರಿ 1
2 3 4 ಈ ಕಾರ್ಬನ್ ಅಟೆಂಟ್ 1 ಕೊಡ್ತೀರಿ 2 ಕೊಡ್ತೀರಿ ಇದಕ್ಕೆ 3 ಕೊಡ್ತೀರಿ ಇದಕ್ಕೆ 4 ಕೊಡ್ತೀರಿ ಅಂಡ್ ಅದೇ 1 2 3 4 ಯಾವ್ದು ತಗೊಂಡ್ರು ನಮ್ದು ಲಾಂಗೆಸ್ಟ್ ಚೈನ್ ಏನಾಗ್ತೈತಿ 4 ಬರ್ತೈತಿ ಹಾಗಾಗಿ ಇದನ್ನಾದ್ರೂ ನೀವು ಲಾಂಗೆಸ್ಟ್ ಚೈನ್ ಅಂತ ಕನ್ಸಿಡರ್ ಮಾಡ್ಕೊರಿ ಇದನ್ನಾದ್ರೂ ಲಾಂಗೆಸ್ಟ್ ಚೈನ್ ಅಂತ ಕನ್ಸಿಡರ್ ಮಾಡ್ಕೊರಿ ಎರಡು ಏನಾಗ್ತೈತಿ ನಮಗೆ ಸೇಮ್ ಆಗ್ತೈತಿ ಬಿಕಾಸ್ ಬೋತ್ ಸೈಡ್ ಇಟ್ ಕಂಟೇನ್ಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದಾವು 4 ಇದಾವು ಹಾಗಾಗಿ ಎರಡೂ ಏನಾಗ್ತದೆ ನಾವು ಲಾಂಗೆಸ್ಟ್ ಚೈನ್ ಅಂತ ಕನ್ಸಿಡರ್ ಮಾಡೋದು ಸೊ ಈಗ ನಂಬರಿಂಗ್ ಮಾಡೋದು 1 2 3 4 ಸೊ ಈ ಕಡೆಯಿಂದ ನಂಬರಿಂಗ್ ಮಾಡಿದಾಗ ಸೈಡ್ ಚೈನ್ ಎಷ್ಟು ಬಂತು ನಂಬರ್ ನಮಗೆ 3 ಬಂತು ಅದೇ ನೀವು ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರಿ ಅಂದ್ರೆ ಈ ಕಾರ್ಬನ್ 1 ಇದಕ್ಕೆ 2 ಇದಕ್ಕೆ 3 ಇದಕ್ಕೆ ಏನಾಗ್ತದೆ ನಮಗೆ 4 ಸೊ ಯಾವ ಕಡೆಯಿಂದ ನಂಬರಿಂಗ್ ಮಾಡಿದಾಗ ನಮಗೆ ಸೈಡ್ ಚೈನ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪಿಗೆ ಲೀಸ್ಟ್ ನಂಬರ್ ಬರ್ತೈತಿ ಆ ಕಡೆಯಿಂದ ನಂಬರಿಂಗ್ ಮಾಡೋದು ಏನಾಗ್ತೈತಿ ನಮಗೆ ಕರೆಕ್ಟ್ ಆಗ್ತದೆ ಸೊ ಈ ಕಡೆಯಿಂದ ನಂಬರಿಂಗ್ ಮಾಡಿದಾಗ ಸಬ್ಸ್ಟಿಟ್ಯೂಯೆಂಟ್ಗೆ ಎಷ್ಟು ಬರ್ತೈತಿ ನಂಬರ್ 2 ಬರ್ತೈತಿ ಹಾಗಾಗಿ ಈ ಕಡೆಯಿಂದ ನಂಬರಿಂಗ್ ಮಾಡೋದು ಏನಾಗ್ತೈತಿ ನಮಗೆ ರೈಟ್ ಆಗ್ತೈತಿ ಈ ಕಡೆಯಿಂದ ನಂಬರಿಂಗ್ ಮಾಡೋದು ಏನಾಗುತ್ತೆ ರಾಂಗ್ ಆಗ್ತೈತಿ ಬಿಕಾಸ್ ದ ಸಬ್ಸ್ಟಿಟ್ಯೂಯೆಂಟ್ ಈಸ್ ಗೆಟ್ಟಿಂಗ್ ಅ ಮ್ಯಾಕ್ಸಿಮಮ್ ನಂಬರ್ ಆರ್ ಮೋರ್ ನಂಬರ್ ಬಟ್ ಯಾವಾಗ ಕಡಿಮೆ ನಂಬರ್ ಬರ್ತೈತಿ ಆ ಕಡೆಯಿಂದ ನಂಬರಿಂಗ್ ಮಾಡೋದು ಏನಾಗುತ್ತೆ ನಮಗೆ ಕರೆಕ್ಟ್ ಆಗುತ್ತೆ ಸೊ ಇದ್ರದ್ದು ಏನು ಯಾವ ಥರ ಮಾಡಬೇಕು ನಂಬರ್ ಆಫ್ ಕಾರ್ಬನ್ ಆಟಮ್ ಎಷ್ಟಿದೆ ನಮಗೆ 4 ಇದಾವು 4 ಇದ್ರೆ ವಿ ಟೇಕ್ ಇಟ್ ಆಸ್ ಅ ಬ್ಯೂಟ್ ಅಂತ ತಗೋತೀವಿ ಅಂಡ್ ಕಾರ್ಬನ್ ಕಾರ್ಬನ್ ಏನೈತಿ ಸಿಂಗಲ್ ಬಾಂಡ್ ಐತಿ ಸಿಂಗಲ್ ಬಾಂಡ್ ಇದ್ರೆ ಏನಾಗ್ತಿತ್ತು ನಾವು ANE ಅಂತ ಕರಿತೀವಿ ಅಂಡ್ ನಿಮ್ಗೆ ಒಂದು ಪಾಯಿಂಟ್ ಹೇಳಿದೆ ನೆನಪಿತ್ತಂದ್ರೆ ಯಾವಾಗ ನಮಗೆ CH4 ಇರ್ತೈತಿ ಇದನ್ನ ಏನಂತ ಕರಿತಿದ್ವಿ ಮೀಥೇನ್ ಅಂತ ಕರಿತಿದ್ವಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಏನಾಗ್ತಿತ್ತು ನಮಗೆ CH3 ಆಗ್ತಿತ್ತು ಇದನ್ನ ಏನಂತ ಕರಿತಿದ್ವಿ ನಾವು ಮೀಥೈಲ್ ಅಂತ ಕರಿತೀವಿ ಸೊ ಈ ಮೀಥೈಲ್ ಗ್ರೂಪ್ಸ್ ಏನಂತ ತಗೋತೀವಿ ಪ್ರಿಫಿಕ್ಸ್ ಆಗಿ ಬರೀಬೇಕಂತ ಹೇಳಿ ಸೊ ಇದು ಏನಾಗುತ್ತೆ ಈಗ ನಮಗೆ ಇಟ್ ಈಸ್ ಟೇಕನ್ ಆಸ್ ಅ ಮೀಥೈಲ್ ಸೊ ಮೀಥೈಲ್ ಎಲ್ಲಿ ಬರೀಬೇಕು ಪ್ರಿಫಿಕ್ಸ್ ಆಗಿ ಬರೀಬೇಕು ಬಟ್ ಇದ್ರ ಪೊಸಿಷನ್ ಏನು ಮಾಡಬೇಕಾಗುತ್ತೆ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಅಂದರೆ ಈ ಮೀಥೈಲ್ ಗ್ರೂಪು ಎಷ್ಟನೇ ಕಾರ್ಬನ್ಗೆ ಅಟ್ಯಾಕ್ ಆಗೈತಿ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗ್ತೈತಿ ಮೀಥೈಲ್ ಗ್ರೂಪ್ ಅಟ್ಯಾಕ್ ಆಗಿರೋದು ಎಷ್ಟನೇ ಕಾರ್ಬನ್ ಎರಡನೇ ಕಾರ್ಬನ್ ಹಾಗಾಗಿ ನೇಮ್ ಆಫ್ ಅ ಕಾಂಪೌಂಡ್ ಏನಾಗುತ್ತೆ ನಿಮಗಿದು 2-methyl butane ಆಗುತ್ತೆ ಸೊ ನೇಮ್ ಆಫ್ ಅ ಕಾಂಪೌಂಡ್ 2-methyl butane ಆಗ್ತೈತಿ ಬಟ್ ನೇಮು 3-methyl butane ಏನಾಗುತ್ತೆ ಇಲ್ಲಿ ರಾಂಗ್ ಆಗ್ತೈತಿ ಯಾಕಂದ್ರೆ 3 ಏನಾಗ್ತೈತಿ ಜಾಸ್ತಿ ಆಗುತ್ತೆ 2 ಏನಾಗುತ್ತೆ ಕಡಿಮೆ ಆಗುತ್ತೆ ಹಾಗಾಗಿ ನೇಮ್ ಆಫ್ ಅ ಕಾಂಪೌಂಡ್ 2-methyl butane is a right answer ಸೊ ಯಾವಾಗ ನಮಗೆ ಸಬ್ಸ್ಟಿಟ್ಯೂಯೆಂಟ್ ಇರ್ತೈತಿ that substituent chain must contain or get a least number ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ರಿ you will get to know that consider CH3 CH2 CH2 CH CH2 CH3 CH2 CH3 so ಈಗ ಲಾಂಗೆಸ್ಟ್ ಚೈನ್ ನೋಡ್ಕೋರಿ 1 2 3 4 5 6 ಸೊ ಇದು ತಗೊಂಡು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು ಬರ್ತದೆ ನಮಗೆ 6 ಬರ್ತವೆ 1 2 3 4 5 6 7 ಸೊ ಇದನ್ನ ಕನ್ಸಿಡರ್ ಮಾಡಿದ್ರೆ ಲಾಂಗೆಸ್ಟ್ ಚೈನ್ ಎಷ್ಟಾಗ್ತದೆ ನಮಗೆ 7 ಬರ್ತೈತಿ ಹಾಗಿದ್ರೆ ಲಾಂಗೆಸ್ಟ್ ಚೈನ್ ಯಾವ್ದಾಗುತ್ತೆ ನಮಗೆ 7 ಸೊ 7 ಇದ್ರೆ ಏನಂತ ತಗೋತೀರಿ ಅದನ್ನ ಹೆಪ್ಟ್ ಅಂತ ಕನ್ಸಿಡರ್ ಮಾಡ್ತೀರಿ ಸಿಂಗಲ್ ಬಾಂಡ್ ಇರ್ತೈತಿ ಹಾಗಾಗಿ ANE ಬರೀತೀವಿ ಸೊ ಈ ಪಾರ್ಟ್ ಏನಾಗುತ್ತೆ ನಮಗೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಸೈಡ್ ಚೈನ್ ಆರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಸಬ್ಸ್ಟಿಟ್ಯೂಯೆಂಟ್ ಸೊ ಈ ಸಬ್ಸ್ಟಿಟ್ಯೂಯೆಂಟ್ ಅಲ್ಲಿ ಎಷ್ಟೈತಿ ಒಂದು ಕಾರ್ಬನ್ ಎರಡು ಕಾರ್ಬನ್ ಎರಡು ಹೈಡ್ರೋಜನ್ ಅಂಡ್ ಮೂರು ಹೈಡ್ರೋಜನ್ ಅಂದ್ರೆ ಇಲ್ಲಿ ಏನಾಯ್ತಿದು C2H5 ಅಂತ ಕೌಂಟ್ ಆಗುತ್ತೆ ಯಾವಾಗ ನಿಮಗೆ C2H6 ಇರುತ್ತೆ ಅದನ್ನ ಏನಂತ ಕರೀತಿದ್ರಿ ಈಥೇನ್ ಅಂತ ಕರೀತೀರಿ ಒಂದು ಹೈಡ್ರೋಜನ್ ರಿಮೂವ್ ಆಯ್ತು ಅಂದ್ರೆ C2H5 ಆಗುತ್ತೆ ಇದನ್ನ ಏನಂತ ಕರೀತೀವಿ ನಾವು ಈಥೈಲ್ ಅಂತ ಸೊ ಚೈನ್ ಪೇರೆಂಟ್ ಚೈನ್ ಏನೋ ಹೆಪ್ಟೇನ್ ಅಂಡ್ ಸಬ್ಸ್ಟಿಟ್ಯೂಯೆಂಟ್ ಹೆಸರೇನು ಈಥೈಲ್ ಈ ಈಥೈಲ್ ಏನು ಮಾಡಬೇಕು ನಾವು ಇದಕ್ಕಿಂತ ಬಿಫೋರ್ ಪ್ರಿಫಿಕ್ಸ್ ಆಗಿ ತಗೋಬೇಕು ಬಟ್ ಈ ಈಥೈಲ್ ಎಷ್ಟೇ ಕಾರ್ಬನ್ನಿಗೆ ಐತಿ ಅನ್ನೋದನ್ನ ಏನು ಮಾಡಬೇಕಾಗ್ತದೆ ನಾವು ಮೆನ್ಷನ್ ಮಾಡಬೇಕು
ಸೊ ಈ ಕಡೆಯಿಂದ ನಂಬರಿಂಗ್ ಮಾಡಿ 1, this is second carbon, third carbon and here fourth carbon. ಸೊ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಲ್ಲಿ ಅಟ್ಯಾಕ್ ಆಗೈತಿ fourth carbon. ಅದೇ ಆ ಕಡೆಯಿಂದ ಮೆನ್ಷನ್ ಮಾಡಿ 1, 2, 3, 4. ಸೊ ಈ ಕಡೆಯಿಂದ ತಗೊಂಡ್ರು ಕೂಡ ನಮ್ಮ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಕ್ ಆಗಿರೋದ್ರಲ್ಲಿ fourth carbon. ಸೊ ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಟ್ಯಾಕ್ ಆಗಿರ್ತಕ್ಕಂಥ ಕಾರ್ಬನ್ ನಂಬರ್ 4, ಆ ಕಡೆಯಿಂದ ಮೆನ್ಷನ್ ಮಾಡ್ತಾ ಇದ್ದು ಸಬ್ಸ್ಟಿಟ್ಯೂಯೆಂಟ್ ನಂಬರ್ ಎಷ್ಟೈತಿ 4. ಸೊ ಯಾವ ಕಡೆಯಿಂದ ನಂಬರಿಂಗ್ ಮಾಡಿದ್ರೆ ಏನಾಗ್ತೈತಿ ಇಲ್ಲಿ ಕರೆಕ್ಟ್ ಆಗ್ತೈತಿ. ಸೊ ನೇಮ್ ಆಫ್ ಅ ಕಾಂಪೌಂಡ್ ಏನಾಗುತ್ತೆ 4 ethyl heptane is a name of a compound. ಸೊ ಈ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಗೆ ಏನಾಗಬೇಕು ನಮಗೆ ಲೀಸ್ಟ್ ನಂಬರ್ ಬರುತ್ತೆ. ಇದರ ಜೊತೆ ಇನ್ನ ಒಂದು ಕಂಟಿನ್ಯೂ ಆಗ್ತೈತಿ ಇಲ್ಲಿ ರೂಲ್. ಏನ್ ಕಂಟಿನ್ಯೂ ಆಗ್ತೈತಿ ಅಂದ್ರೆ when a compound contains more than one substituent group. ಸೊ ಇಲ್ಲಿ ಎರಡು ಎಕ್ಸಾಂಪಲ್ ನೋಡಿದ್ವಿ. ಯಾವ ತರ ನೋಡಿದ್ವಿ ಅಂದ್ರೆ ಒಂದು ಕಾಂಪೌಂಡ್ ಅಲ್ಲಿ ಒಂದೇ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇತ್ತಂದ್ರೆ ಏನಾಗ್ತೈತಿ ಅದಕ್ಕೆ ಲೀಸ್ಟ್ ನಂಬರ್ ಬರುವಾಗ ನಾವು ಏನ್ ಮಾಡ್ತೀವಿ ನೇಮಿಂಗ್ ಮಾಡ್ತೀವಿ. ಅದೇ ಸಬ್ಸ್ಟೆನ್ಸ್ ಅಲ್ಲಿ ಅಥವಾ ಅದೇ ಕಾಂಪೌಂಡ್ ಅಲ್ಲಿ ಇಫ್ ಇಟ್ ಕಂಟೇನ್ಸ್ ಮೋರ್ ದನ್ ಒನ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ CH3 CH CH2 CH2 CH CH3. ಸೊ ಇಲ್ಲಿ ನೋಡಿ ಏನಿತ್ತು ಅಂತ CH3. ಸೊ ಒಂದೇ ಸಬ್ಸ್ಟಿಟ್ಯೂಯೆಂಟ್ ಇದ್ದಾಗ 1, 2 ಅಂತ ತಗೋತೀವಿ. 1, 2, 3, 4 ಆಗುತ್ತೆ. ಹಾಗಾಗಿ ಈ ಕಡೆಯಿಂದ ನಂಬರಿಂಗ್ ಮಾಡಲ್ಲ 1, 2 ಅಂತ ತಗೋತೀವಿ. ಸೊ ಎರಡನೇ ಗ್ರೂಪ್ ಅಟ್ಯಾಕ್ ಐತಿ, ಹಾಗಾಗಿ 2 CH3 ಗ್ರೂಪ್ ಐತಿ, ಅದನ್ನ ಏನಂತ ಕರಿತೀವಿ ಮಿಥೈಲ್. ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ 1, 2, 3, 4, 5 ಇರೋದ್ರಿಂದ ಏನಾಗುತ್ತೆ ಇದು ನಮಗೆ ಪೆಂಟ್ ಏನಂತ ಬರೀತೀವಿ. ಸೊ ಒಂದೇ ಸಬ್ಸ್ಟಿಟ್ಯೂಯೆಂಟ್ ಇತ್ತಂದ್ರೆ ಇದಕ್ಕೆ ಏನು ತಗೋತೀರಿ 2 ತಗೋತಿದ್ರಿ. ಸೊ 2 ಮಿಥೈಲ್ ಪೆಂಟೇನ್ ಅಂತ ತಗೋತೀರಿ. ಅದೇ ನಿಮಗೆ ಏನಾದರೂ ಮೋರ್ ದನ್ ಒನ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇತ್ತು, ಒಂದು ಇಲ್ಲಿತ್ತು ಅಂಡ್ ಇನ್ನೊಂದು ನಿಮಗೆ ಏನು ತಗೋರಿ ನೆಕ್ಸ್ಟ್ ಕಾರ್ಬನ್ ತಗೋರಿ ಇನ್ನೊಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇಲ್ಲಿತ್ತಂದ್ರೆ ಇಲ್ಲಿ ಯಾವ ತರ ನಂಬರಿಂಗ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ನಂಬರ್ ಇನ್ ಸಚ್ ಎ ವೇ ದಟ್ ದ ಸಮ್ ಆಫ್ ಟೂ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಮಸ್ಟ್ ಗೆಟ್ ಅ ಲೀಸ್ಟ್ ನಂಬರ್. ಸೊ ಈ ಕಡೆಯಿಂದ ನಂಬರಿಂಗ್ ಮಾಡಿದಾಗ 1, 2, 3, 4 and 5. ಸೊ ಇಲ್ಲಿ ಒಂದು ಗ್ರೂಪ್ ಎಲ್ಲೈತಿ ಥರ್ಡ್ ಪೊಸಿಷನ್ ಇಟ್ಕೊಂಡಿವಿ, ಇನ್ನೊಂದು ಗ್ರೂಪ್ ಫೋರ್ತ್ ಪೊಸಿಷನ್ ಇಟ್ಕೊಂಡಿವಿ. 3 + 4 ಮಾಡಿದ್ರೆ ಎಷ್ಟಾಯ್ತು ಇದು 7 ಬರುತ್ತೆ. ಅದೇ ಆ ಕಡೆಯಿಂದ ತಗೊಂಡಾಗ 1, 2, 3, 4, 5. 1 is at second position and 1 is at third position. ಸೊ ಅವಾಗ ಏನಾಗುತ್ತೆ ನಿಮಗೆ 3 + 2 ಮಾಡ್ಕೊಂಡ್ರೆ ಎಷ್ಟಾಗುತ್ತೆ 5 ಆಗುತ್ತೆ. ದ ಸಮ್ ಆಫ್ ಟೂ ಸಬ್ಸ್ಟಿಟ್ಯೂಯೆಂಟ್ ಏನಾಯ್ತು ಇಲ್ಲಿ ಕಡಿಮೆ ಆಯಿತು, ಹಾಗಾಗಿ ನಂಬರಿಂಗ್ ಏನಾಗ್ತೈತಿ ಈ ಕಡೆಯಿಂದ ಮಾಡೋದು ನಿಮಗೆ ರೈಟ್ ಆಗುತ್ತೆ. ದಟ್ ಈಸ್ ಇಫ್ ಅ ಸಬ್ಸ್ಟಿಟ್ಯೂಯೆಂಟ್ or if a compound contains more than one substituent number in such a way that the sum of two substituent must be least. ಸೊ ಇವೆರಡೂ ಆಡ್ ಮಾಡಿದಾಗ ಎಷ್ಟಾಗ್ತೈತಿ ನಿಮಗೆ 5 ಆಗ್ತೈತಿ. ಬಟ್ ಇವೆರಡು ಆಡ್ ಮಾಡಿದಾಗ ಎಷ್ಟಾಗ್ತೈತಿ 7 ಆಗ್ತೈತಿ. ಸೊ ನಂಬರಿಂಗ್ 1, 2, 3 ಏನಾಗ್ತೈತಿ ನಿಮಗೆ ಕರೆಕ್ಟ್ ಆಗುತ್ತೆ. ಸೊ ಈಗ ನೋಡ್ರಿ ನಂಬರಿಂಗ್ ಮಾಡ್ತೀವಿ. 1th ಪೊಸಿಷನ್ ಸೆಕೆಂಡ್ ಪೊಸಿಷನ್ಗೆ ಐತಿ ಮಿಥೈಲ್ ಗ್ರೂಪ್, ಸೆಕೆಂಡ್ ಎಷ್ಟೈತಿ ಥರ್ಡ್ ಪೊಸಿಷನ್. ಸೊ 2, 3 ಅಂದ್ರೆ ಎರಡನೇ ಪೊಸಿಷನ್ಗೆ ಒಂದೈತಿ ಅಂಡ್ ಮೂರನೇ ಪೊಸಿಷನ್ಗೆ ಒಂದೈತಿ. ಎರಡು ಯಾವುದು ನಿಮಗೆ ಮಿಥೈಲ್ ಗ್ರೂಪ್ ಅದಾವು. ಸೊ ಎರಡು ಇರೋದ್ರಿಂದ ಅದಕ್ಕೆ ಏನಂತ ತಗೋತೀವಿ ಡೈ ಅಂತ ತಗೋತೀವಿ. ಹಾಗಾಗಿ ಡೈ ಡೈ ಮಿಥೈಲ್ ಅಂತ ತಗೋತೀವಿ. 2, 3 dimethyl, that is 1 methyl group at the second position, 1 methyl group at the third position, hence it is taken as a dimethyl. The total number of carbon atom is 585 ಏನಾಗ್ತದೆ pent and carbon carbon single bond ANE, hence the name of a compound 2,3 dimethyl pentane. So ಈ ಸಮ್ ರೂಲ್ ಏನು ಹೇಳ್ತದೆ ಅಂದ್ರೆ ನಮಗೆ the substituent or side chain is numbered in such a way that it must get a least number. ಇದು ಒಂದೇನೋ ಸೆಕೆಂಡ್ ರೂಲ್. ಸೊ ಥರ್ಡ್ ರೂಲ್ ಏನು ಹೇಳ್ತದೆ the presence of identical groups ಅಂದ್ರೆ substituents or side chains ಏನಾದರೂ ಐಡೆಂಟಿಕಲ್ ಇದು ಅಂದ್ರೆ ಎರಡು ಇದು ಅಂದ್ರೆ we take it as a di, ಮೂರು ಬಂದ್ರೆ we take it as a tri,
4 ಅಂದ್ರೆ ಏನಂತ ತಗೋತೀವಿ ಟೆಟ್ರಾ ಅಂತ ತಗೋತೀವಿ. ಸೊ ಇಲ್ಲಿ ಮೆನ್ಷನ್ ಮಾಡಿ ನೋಡಿ, ಎರಡು ಗ್ರೂಪ್ ಏನಿದಾವೆ ಇವು ಐಡೆಂಟಿಕಲ್ ಇದಾವೆ, ಹಾಗಾಗಿ ಮೀಥೈಲ್ ಏನಂತ ಬರಿತೀವಿ ಡೈಮೀಥೈಲ್ ಅಂತ ಬರಿತೀವಿ. ಅದೇ 3 ಗ್ರೂಪ್ ಇತ್ತಂದ್ರೆ ಏನು ಬರಿತೀವಿ ಟ್ರೈಮೀಥೈಲ್ ಅಂತ ಬರಿತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಥರ್ಡ್ ರೂಲ್ಗೆ ಐಡೆಂಟಿಕಲ್ ಇದಾವೆ CH3 CH CH2 CH CH2 CH2 CH CH3. So one group ಇಲ್ಲಿ present ಐತಿ, one group here and one group here. So more groups. So ಈಗ ನೀವು ಪೇರೆಂಟ್ ಚೈನ್ ಅಥವಾ ಲಾಂಗ್ ಚೈನ್ ಅಂತ ತಗೊಂಡ್ರೆ ಅಂದ್ರೆ 1 2 3 4 5 6 7 8 ಕಾರ್ಬನ್ ಆಟಮ್ಸ್ ಇದಾವು ಚೈನ್ ಅಲ್ಲಿ. ಹಾಗಾಗಿ ಏನಾಗ್ತಿದೆ ಆಫ್ಟ್ ಅಂತ ಮೆನ್ಷನ್ ಮಾಡ್ತೀವಿ. ಕಾರ್ಬನ್ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಐತಿ, ಹಾಗಾಗಿ ಏನ್ ಮಾಡ್ತೀವಿ ಇದನ್ನ ANE ಅಂತ ತಗೋತೀವಿ. ಸೊ ಒಂದೇ ಸೈಡ್ ಚೈನ್ ಯಾವ್ದಿದು ಮೀಥೈಲ್ ಗ್ರೂಪ್, ಎರಡನೇದು ಏನಿದು ಮೀಥೈಲ್ ಗ್ರೂಪ್, ಮೂರನೇದು ಏನಿದು ಮೀಥೈಲ್ ಗ್ರೂಪ್. ಸೊ ಈ 3 ಸೇಮ್ ಬಂದೋದ್ರೆ ಏನಂತ ತಗೋತೀವಿ ಟ್ರೈ ಅಂತ ತಗೋತೀವಿ. ಈ ಟ್ರೈ ಏನು ಬರೀಬೇಕಾಗ್ತೈತಿ, ಟ್ರೈ ಮೀಥೈಲ್ ನ ಆಕ್ಟೇನ್ ಕಿನ ಮೊದಲು ಬರೀಬೇಕು, ಆಕ್ಟೇನ್ ಕಿನ ಮೊದಲು ಬರೀತೀವಿ ಟ್ರೈ ಮೀಥೈಲ್ ಅಂತ ಬರೀತೀವಿ. ಸೊ ಟ್ರೈ ಮೀಥೈಲ್ ಬರೆಯೋಕ್ಕಿಂತ ಬಿಫೋರ್ ವೇರ್ ದೇ ಆರ್ ಪ್ರೆಸೆಂಟ್ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗ್ತದೆ. ಎಷ್ಟನೇ ಕಾರ್ಬನ್ ಆಟಮಿಗೆ ನಮಗೆ ಮೀಥೈಲ್ ಗ್ರೂಪ್ಸ್ ಪ್ರೆಸೆಂಟ್ ಅದಾವ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಅದನ್ನ ಮೆನ್ಷನ್ ಮಾಡಬೇಕಾದ್ರೆ ಏನು ತಗೋತೀವಿ ಲೋಯೆಸ್ಟ್ ಸಮ್ ರೂಲ್ ತಗೋತೀವಿ. ನೋಡ್ರಿ 1 2 3 4 5 6 7 8. ಸೊ ಒಂದಕ್ಕೆ ಏನಾಗೈತಿ, ಒಂದು ಕಾರ್ಬನ್ ಸೆಕೆಂಡ್ ಪೊಸಿಷನ್, ಒಂದು ಕಾರ್ಬನ್ ಫೋರ್ತ್ ಪೊಸಿಷನ್, ಒಂದು ಕಾರ್ಬನ್ ಏನೈತಿ ಸೆವೆಂತ್ ಪೊಸಿಷನ್. ಸೊ ಎಷ್ಟಾಗ್ತೈತಿ ನೋಡ್ರಿ, ಇದು 2 + 4 + 7 ಇಟ್ ಈಸ್ ಗೋಯಿಂಗ್ ಟು ಎಷ್ಟಿದು 30. ಸೊ ಆ ಕಡೆಯಿಂದ ನಂಬರಿಂಗ್ ಮಾಡ್ರಿ 1 2 3 4 5 6 7 and 8. ಸೊ ಈ ಕಡೆಯಿಂದ ನಂಬರಿಂಗ್ ಮಾಡಿದಾಗ ಒಂದಕ್ಕೆ 7 ಬರ್ತಾ ಇದೆ ಅಂಡ್ ಒಂದಕ್ಕೆ ಎಷ್ಟು ಬಂದೈತಿ 5 ಬಂದೈತಿ ಅಂಡ್ ಒಂದಕ್ಕೆ ಎಷ್ಟು ಬಂದೈತಿ ನಿಮಗೆ 2 ಬಂದೈತಿ. ಸೊ ಇದು ಎಷ್ಟಾಗ್ತೈತಿ ಟೋಟಲ್ ನಿಮಗೆ 14 ಆಗುತ್ತೆ. ಸೊ ಮೇಲ್ಗಡೆದು 13 ಬರುತ್ತೆ, ಕೆಳಗಡೆದು 14 ಆಗ್ತೈತಿ. ಅಂದ್ರೆ ನಂಬರಿಂಗ್ ಮಾಡೋದು ಏನಾಗ್ತೈತಿ, ಫಸ್ಟ್ ಒನ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್ ಯುವರ್ ಸೈಡ್ ಚೈನ್ಸ್ ಆರ್ ಸಬ್ಸ್ಟಿಟ್ಯೂಟ್ 1 2 3 4 5 6 7 8. ಯಾಕಂದ್ರೆ ಈ ಮೀಥೈಲ್ ಗ್ರೂಪ್ಸ್ ಗೆ ಏನಾಗ್ತೈತಿ ಲೀಸ್ಟ್ ನಂಬರ್ ಬರ್ತೈತಿ, ಹಾಗಾಗಿ ಇಟ್ ಈಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್ ಯುವರ್ ಕಾರ್ಬನ್ ಆಟಮ್. ಸೊ ಎಲ್ಲೆಲ್ಲೈತಿ ಸೆಕೆಂಡ್ ಪೊಸಿಷನ್ ಐತಿ, ಫೋರ್ತ್ ಪೊಸಿಷನ್ ಐತಿ, ಸೆವೆಂತ್ ಪೊಸಿಷನ್ ಐತಿ. ಹಾಗಾದ್ರೆ ನೇಮ್ ಆಫ್ ಅ ಕಾಂಪೌಂಡ್ 2, 4, 7 ಹ್ಯಾಶ್ ಟ್ರೈ ಮೀಥೈಲ್ ಆಫ್ ಎ. ಈ ತರ ಏನು ಮಾಡಬೇಕಾಗ್ತೈತಿ ನೇಮಿಂಗ್ ಬರೀಬೇಕಾಗ್ತೈತಿ. ಯಾವಾಗ ಐಡೆಂಟಿಕಲ್ ಗ್ರೂಪ್ಸ್ ಇದ್ದು ಅಂದ್ರೆ, ಐಡೆಂಟಿಕಲ್ ಗ್ರೂಪ್ಸ್ ಇದ್ದು ಅಂದ್ರೆ ಡೈ ಟ್ರೈ ಟೆಟ್ರಾ ಅಂತ ಏನು ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ ವೈಲ್ ನೇಮಿಂಗ್ ಅ ಕಾಂಪೌಂಡ್. ಅಂಡ್ ನೆಕ್ಸ್ಟ್ ಐತೆ ನೋಡ್ರಿ ಅರೇಂಜ್ಮೆಂಟ್ ಆಫ್ ಪ್ರಿಫಿಕ್ಸ್. So this arrangement of prefix is nothing but if a compound contains different groups. So identical groups ಇತ್ತಂದ್ರೆ ಏನು ಮಾಡ್ತಿದ್ವಿ ನಾವು ಡೈ ಟ್ರೈ ಅಂತ ಯೂಸ್ ಮಾಡ್ತಿದ್ವಿ. ಅದೇ ನಮ್ಮ ಕಾಂಪೌಂಡ್ ಅಲ್ಲಿ ಏನಾದ್ರು ಬೇರೆ ಬೇರೆ ಗ್ರೂಪ್ ಪ್ರೆಸೆಂಟ್ ಇತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಕನ್ಸಿಡರ್ CH3 CH3. Consider one with CH3. This is known to CH2 and CH3. So in one group CH2 and CH3. So in the longest chain to 1 2 3 4 5 1 2 3 4 5. So ಇದನ್ನಾದರೂ ಲಾಂಗೆಸ್ಟ್ ಚೈನ್ ಅಂತ ಕನ್ಸಿಡರ್ ಮಾಡ್ಕೊಡ್ರಿ, ಮೇಲ್ಗಡೆದಾದರೂ ಲಾಂಗೆಸ್ಟ್ ಚೈನ್ ಅಂತ ಕನ್ಸಿಡರ್ ಮಾಡ್ಕೊಡ್ರಿ. ಯಾವ್ದು ಕನ್ಸಿಡರ್ ಮಾಡಿಕೊಂಡ್ರು ನಿಮ್ಗೆ ಏನಾಗ್ತೈತಿ ಲಾಂಗೆಸ್ಟ್ ಚೈನ ಸೇಮೇ ಬರುತ್ತೆ. ಸೊ ಇಲ್ಲಿ ನೋಡ್ರಿ ನಮಗೆ
ಏನು ಪ್ರೆಸೆಂಟ್ ಐತಿ, ಒಂದು ಪ್ರೆಸೆಂಟ್ ಐತಿ. ದಿಸ್ ಈಸ್ ಯುವರ್ ಮಿಥೈಲ್ ಗ್ರೂಪ್ C2H5. ಇದನ್ನೇನಂತ ಕರಿತೀವಿ ನಾವು, ಈಥೈಲ್ ಗ್ರೂಪ್. ಸೊ ಈ ತರ ಎರಡು ಬೇರೆ ಬೇರೆ ಗ್ರೂಪ್ ಇದ್ದಾಗ ಯಾವ ತರ ನೇಮಿಂಗ್ ಮಾಡ್ತೀವಿ ಅಂದ್ರೆ, ದಟ್ ಈಸ್ ನೇಮ್ಡ್ ಇನ್ alphabetical order. That is named in a alphabetical order, which means the name of ethyl ಏನು ಬರುತ್ತೆ ನಮಗೆ ಫಸ್ಟ್ ಬರುತ್ತೆ. ಸೊ ಇಲ್ಲಿ ಮಿಥೈಲ್ M ಐತಿ, ಇಲ್ಲಿ ಈಥೈಲ್ E ಐತಿ. ಹಾಗಾಗಿ ಬರಿಬೇಕಾದ್ರೆ ಏನಾಗ್ತೈತಿ ನಮಗೆ, ಈಥೈಲ್ ಅನ್ನೋದು ಏನಾಗ್ತೈತಿ ಫಸ್ಟ್ ಬರಿತೀವಿ, ಮಿಥೈಲ್ ಅನ್ನೋದು ಏನಾಗ್ತೈತಿ ಸೆಕೆಂಡ್ ಬರಿತೀವಿ. ಇಲ್ಲಿ ಕೂಡ ನಂಬರಿಂಗ್ ಮಾಡಬೇಕಾದ್ರೆ ಲೋವೆಸ್ಟ್ ಸಮ್ ರೂಲ್ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ನಂಬರ್ ಮಾಡ್ರಿ 1 2 3 4 5. ಬಟ್ ಅದೇ ಆ ಕಡೆಯಿಂದ ನಂಬರಿಂಗ್ ಮಾಡಿದ್ರಿ ಅಂದರೆ 1 2 3 4 5. ಸೊ ಈ ಕಡೆಯಿಂದ ನಂಬರಿಂಗ್ ಮಾಡಿದಾಗ ಎಷ್ಟು ಬರತೈತಿ ನಮಗೆ, ಇದು 5 ಆಗ್ತೈತಿ. ಆ ಕಡೆಯಿಂದ ನಂಬರಿಂಗ್ ಮಾಡಿದಾಗ ಎಷ್ಟು ಆಗ್ತೈತಿ, ಇದು 7 ಆಗ್ತೈತಿ. ಹಾಗಾದ್ರೆ ಫಸ್ಟ್ ಒನ್ ಏನಾಗ್ತೈತಿ, ಕರೆಕ್ಟ್ ಆರ್ಡರ್ ಆಫ್ ನಂಬರಿಂಗ್ ಕಾಂಪೌಂಡ್. ಸೊ 1 2 3 4 5. ಸೊ ಸೆಕೆಂಡ್ ಪೊಸಿಷನ್ ಏನೈತಿ, ಮಿಥೈಲ್ ಐತಿ. ಥರ್ಡ್ ಪೊಸಿಷನ್ ಏನೈತಿ, ಈಥೈಲ್ ಐತಿ. ಸೊ ಆಲ್ಫಾಬೆಟಿಕಲ್ ಆರ್ಡರ್ ತಗೊಂಡಾಗ ಈಥೈಲ್ ಗ್ರೂಪ್ ಏನಾಗ್ತೈತಿ ಫಸ್ಟ್ ಬರ್ತೈತಿ. ಹಾಗಾಗಿ ನೇಮ್ ವಿಲ್ ಬಿ 3 ಈಥೈಲ್ 2 ಮಿಥೈಲ್. 3 ಈಥೈಲ್ 2 ಮಿಥೈಲ್. ನಂಬರ್ ಆಫ್ ಕಾರ್ಬನ್ ಆಟಮ್ 5 ಏನಂತ ಕರಿತೀವಿ, ಪೆಂಟ್ ಸಿಂಗಲ್ ಬಾಂಡ್ ಐತಿ, EN E ಬರಿತೀವಿ. ಹೆನ್ಸ್ ನೇಮ್ ಆಫ್ ದ ಕಾಂಪೌಂಡ್ ಏನಾಗ್ತೈತಿ ನಿಮಗೆ 3 ಈಥೈಲ್ 2 ಮಿಥೈಲ್ ಪೆಂಟೇನ್ ಬರುತ್ತೆ. ಸೊ ಈ ಥರ ಏನು ಮಾಡಬೇಕು ನಾವು, ನೇಮ್ ಆಫ್ ದ ಕಾಂಪೌಂಡ್ ಬರಿಬೇಕು. ಸೊ ಯಾವಾಗ ಬೇರೆ ಬೇರೆ ಗ್ರೂಪ್ ಪ್ರೆಸೆಂಟ್ ಇರ್ತಾವು, ದಟ್ ಈಸ್ ರಿಟರ್ನ್ ಆನ್ ದ ಬೇಸಿಸ್ ಆಫ್ ಯುವರ್ ಆಲ್ಫಾಬೆಟಿಕಲ್ ಆರ್ಡರ್. ಅದೇ ಇನ್ನೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ರಿ. another example, CH3 CH CH2 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 CH3. so substitute ಏನು ಮಾಡ್ರಿ, ಇಲ್ಲೇ CH3 CH2 and CH3. ಸೊ ಈಗ ನಂಬರಿಂಗ್ ಮಾಡಿದ್ರಿ ಅಂದ್ರೆ ಲಾಂಗೆಸ್ಟ್ ಚೈನ್ ಏನಾಗುತ್ತೆ ನಿಮಗೆ, ಇದು ನಿಮಗೆ ಲಾಂಗೆಸ್ಟ್ ಚೈನ್ ಆಗ್ತೈತಿ. ವಿತ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 1 2 3 4 5 6. 6 ಅಂತ ಕರಿತೀರಿ, ಹೆಕ್ಸ್ ಅಂತ ಕರಿತೀರಿ. ಸಿಂಗಲ್ ಬಾಂಡ್ ಐತಿ, ಇಟ್ ವಿಲ್ ಬಿಕಮ್ ಹೆಕ್ಸ್ A. ಅಂಡ್ ಇಲ್ಲಿ ಸಬ್ಸ್ಟಿಟ್ಯೂಟ್ ತಗೋರಿ, CH3 ಐತಿ. CH3 ಗ್ರೂಪ್ ಅಂತ ಕರಿತೀವಿ ನಾವು, ಮಿಥೈಲ್ ಅಂತ ಕರಿತೀವಿ. ಅಂಡ್ ಇದು ಏನೈತಿ C2H5, ಈ ಗ್ರೂಪ್ ಅಂತ ಕರಿತೀವಿ ನಾವು, ಈಥೈಲ್ ಅಂತ. ಸೊ ಈಗ ನೇಮ್ ಏನು ಮಾಡಬೇಕಾಗ್ತೈತಿ, ಫಸ್ಟ್ ಪ್ರಿಫಿಕ್ಸ್ ಈಥೈಲ್ ಮತ್ತೆ ಮಿಥೈಲ್ ಬರ್ಕೋಬೇಕಾಗ್ತೈತಿ. ಆಮೇಲೆ ನಾವೇನು ಬರ್ಕೋತೀವಿ, ಹೆಕ್ಸೇನ್ ಅನ್ನೋದು. ಸೊ ಈ ಈಥೈಲ್ ಮತ್ತೆ ಮಿಥೈಲ್ ಯಾವ ಪೊಸಿಷನ್ ಒಳಗದಾವ ಅನ್ನೋದನ್ನ ಏನು ಮಾಡಬೇಕಾ, ಮೆನ್ಷನ್ ಮಾಡಬೇಕಾಗ್ತದೆ. ಸೊ ನಂಬರಿಂಗ್ ಮಾಡ್ರಿ 1 2 3 4 5 6. ಸೊ ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 2 ಬರುತ್ತೆ. ಬಟ್ ಆ ಕಡೆಯಿಂದ ನಂಬರಿಂಗ್ ಮಾಡಿದಾಗ 5 ಬರುತ್ತೆ. ಹಾಗಾಗಿ 2 ಏನಾಗ್ತೈತಿ ನಮಗೆ ಕರೆಕ್ಟ್ ಆನ್ಸರ್. ಸೊ ನೇಮ್ ಏನಾಗ್ತೈತಿ 2 ಈಥೈಲ್. ಸೊ ಎರಡನೇ ಪೊಸಿಷನ್ ಈಥೈಲ್ ಗ್ರೂಪ್ ಐತಿ, 2 ಈಥೈಲ್ and 2 methyl, because again methyl group is on a second position, hence it is taken as a 2 ethyl 2 methyl hex ಏನಂತ. ಸೊ ಈ ತರ ಏನು ಮಾಡಬೇಕಾಗ್ತದೆ, ನಾವು ನೇಮ್ ಆಫ್ ದ ಕಾಂಪೌಂಡ್ ಬರಿಬೇಕಾಗ್ತೈತಿ. ಸೊ ಆನ್ ದ ಬೇಸಿಸ್ ಆಫ್ ರೈಟಿಂಗ್ ದೇರ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಯಾವ ಪೊಸಿಷನ್ ಅದಾವ ಅನ್ನೋದು ಮೆನ್ಷನ್ ಮಾಡಬೇಕಾಗ್ತದೆ. ನೀವು ಬರೀ ಈಥೈಲ್ ಮಿಥೈಲ್ ಹೆಕ್ಸೇನ್ ಅಂತ ಬರೆದ್ರಿ ಅಂದ್ರೆ ಈ ಈಥೈಲ್ ಗ್ರೂಪು ಮಿಥೈಲ್ ಗ್ರೂಪು ಯಾವ ಕಾರ್ಬನ್ ಮೇಲಾದ್ರೂ ಇರ್ಬೋದು. ಸೊ ಈ ಈಥೈಲ್ ಗ್ರೂಪು 2 ಮೇಲಾದ್ರೂ ಇರ್ಬೋದು, 3 ಮೇಲಾದ್ರೂ ಇರ್ಬೋದು, 4 ಮೇಲಾದ್ರೂ ಇರ್ಬೋದು, 5 ಮೇಲಾದ್ರೂ ಇರ್ಬೋದು. ಅದೇ ತರ ಈ ಮಿಥೈಲ್ ಗ್ರೂಪು ಯಾವ ಕಾರ್ಬನ್ ಆಟಮ್ ಮೇಲಾದ್ರೂ ಇರ್ಬೋದು. ಬಟ್ ಅದಕ್ಕಾಗಿ ಪರ್ಟಿಕ್ಯುಲರ್ ಆಗಿ ಯಾವ ಕಾರ್ಬನ್ ಮೇಲೆ ಐತಿ ಅಂತ ಮೆನ್ಷನ್ ಮಾಡ್ಲಿಕ್ಕೆ ಏನು ಮಾಡ್ತೀವಿ ನಾವು 2 ಅಂತ ಹಾಕ್ತೀವಿ. 2 ಈಥೈಲ್ 2
2-methyl hexane ಈ ತರ ಏನು ಮಾಡಬೇಕಾಗ್ತದೆ ನಾವು ನೇಮ್ ಆಫ್ ದ ಕಾಂಪೌಂಡ್ ಬರಿಬೇಕಾಗ್ತದೆ. ಸೊ ಇವು 4 ರೂಲ್ಸ್ which we are going to discuss in this class. One is longest chain rule, second one is lowest sum rule, and the next one is presence of identical group, third one is arrangement of a prefix. So ಮಿಕ್ಕ ಎರಡನ್ನ ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು.